ಗಾಂಡ್ಲಹಳ್ಳಿಯಲ್ಲಿ ವಿಜೃಂಭಣೆಯ ದೀಪೋತ್ಸವ ಹಾಗೂ ದೊಡ್ಡ ದ್ಯಾವರುಗಳ ಮಹೋತ್ಸವ. ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಹಿರಿಯರ ಮಾರ್ಗದರ್ಶನ ಹಾಗೂ ಪುರಾತನ ಪದ್ಧತಿಯಂತೆ ಕರಗ, ದೊಡ್ಡ ದ್ಯಾವರುಗಳ ಮಹೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಸುಮಾರು 7 ಗ್ರಾಮಗಳ ಭಕ್ತಾದಿಗಳು ಹಾಗೂ ಕುಟುಂಬಸ್ಥರು ಈ 3 ದಿನಗಳ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡು ಹಬ್ಬದ ಕಳೆಯನ್ನು ಹೆಚ್ಚಿಸಿದ್ದರು. ಕಾರ್ಯಕ್ರಮದ ಮುಖ್ಯಾಂಶಗಳು: ಗ್ರಾಮೋತ್ಸವ. ಗ್ರಾಮದ ಪ್ರತಿ ಮನೆಯಲ್ಲೂ ದೊಡ್ಡ ದ್ಯಾವರುಗಳ ಮಹೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಸಂಭ್ರಮ ಮನೆ ಮಾಡಿತ್ತು. ಮೆರವಣಿಗೆ. ಊರಿನ ಪ್ರಮುಖ ರಥಬೀದಿಗಳಲ್ಲಿ ದೀಪೋತ್ಸವದ ಅದ್ಧೂರಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ 7 ದೇವಸ್ಥಾನಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಗಣ್ಯರ ಭೇಟಿ. ಮಾಜಿ ಸ್ಪೀಕರ್ ಕೆಆರ್. ರಮೇಶ್ ಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಅವರೊಂದಿಗೆ ಮುಖಂಡರಾದ ಸಂಜಯ್ ರೆಡ್ಡಿ, ಆರ್ಕೆ. ಮಂಜುನಾಥ್ ಹಾಗೂ ಇತರ ಬೆಂಬಲಿಗರು ಉಪಸ್ಥಿತರಿದ್ದು 7 ಗ್ರಾಮಗಳ ಜನತೆಗೆ ಹಬ್ಬದ ಶುಭಾಶಯ ಕೋರಿದರು. ಪ್ರಮುಖರ ಮಾತು. ದೇವಸ್ಥಾನದ ಸ್ವಾಮೀಜಿಯವರು ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಕುಮಾರ್, ಪಿಡಿಒ ಅವರು ಮಾತನಾಡಿ, ಹಳೆಯ ಪದ್ಧತಿಯಂತೆ 7 ಗ್ರಾಮಗಳ ಜನಸಾಮಾನ್ಯರು ಒಗ್ಗೂಡಿ ದೀಪೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಒಮ್ಮತದಿಂದ ಯಶಸ್ವಿಗೊಳಿಸಿರುವುದು ಸಂತಸ ತಂದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು. ಗ್ರಾಮದ ಗಣ್ಯರು, ಹಿರಿಯರು, ಯುವ ಮುಖಂಡರು ಹಾಗೂ ಗ್ರಾಮಸ್ಥರ ಸಕ್ರಿಯ ಸಹಭಾಗಿತ್ವದಲ್ಲಿ ಈ ಬಾರಿಯ ದೀಪೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಎಲ್ಲ ಕವರ್ ಮಾಡು. ಮಾತಾಡ್ತಾರೆ.
ಕೇಳ್ಸೈತೆ ಮತ್ತೆ ಹೇಳಪ್ಪ ನೇರ ಯಜಮಾನು ಜೊತೆ ಹಾಕ್ಬೇಕಲ್ಲ ಸಮಯ ಆಗುತ್ತೆ. ಅವಾಗ ಏನ್ ಮಾಡೋದು? ಮುನಿ ನೋಡ್ತಾನೆ ದೂರದೃಷ್ಟಿಯಲ್ಲಿ, ಯಾಕೆ ಬರಲಿಲ್ಲ ನೋಡಿದ್ರೆ ನಿಂತ್ಕೊಂಡಿದ್ದು ಆಬ್ರಿ ಆಯ್ತು, ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಯಥಾ ಪ್ರಕಾರವಾಗಿ ಮರಳಲ್ಲಿ ಹೋಗಿ ಆ ಯಮ್ಮನು ಮಡಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಮಡಿಕೆ ಆಗೋದಿಲ್ಲ. ಪ್ರಯತ್ನ ಮಾಡಿದ್ಲು, ಆದ್ರೆ ಮಡಿಕೆ ಆಗಲಿಲ್ಲ, ನೀರು ತರಲಿಲ್ಲ. ಏನ್ ಮಾಡಬೇಕು? ಭಯ ಆಗೋಯ್ತು. ಅಲ್ಲಿ ಬಂದಾಗ ಜಬದತ್ತಿ ಋಷಿಗೆ ಕೋಪ ಬಂದಿತ್ತು. ಕೇಳಿದ್ರೆ ಯಾಕೆ ಇಷ್ಟೊತ್ತಾಯ್ತು ಅಂದ್ರೆ ಮರಳಲ್ಲಿ ಮಡಿಕೆ ಆಗಲಿಲ್ಲ. ಒಳ್ಳೆ ಗೊತ್ತಾಯ್ತು, ನಿನಗೆ ಕುಷ್ಠರೋಗ ಬಂದಕ್ಕೆ ಶಾಪ ಬಂತು. ಸರಿ, ಕುಷ್ಠರೋಗ ಬಂದಿರಬೇಕು, ನನ್ನ ಆಶ್ರಮದಲ್ಲಿ ನಮಸ್ತೆ ಶಿವೆ ಶರಣ್ಯೇ ಶಾನುಕಂಪೆ, ನಮಸ್ತೆ ಜಗದ್ವಾದಾಪಿಕೆ ವಿಶ್ವರೂಪೆ, ನಮಸ್ತೆ ಜಗತ್ಕಾರಣಿ ತ್ರಾಹಿ ದುರ್ಗೆ. ಗಾಂಡಳ್ಳಿ ಗ್ರಾಮದ ಮತ್ತು ಗ್ರಾಮಕ್ಕೆ ಸೇರಿರುವ ರಾಯರ ಗೋತ್ರದ ಅನೇಕ ಹಳ್ಳಿಗಳು ಸೇರಿ ಹಿಂದೆ ತಮ್ಮ ಹಿರಿಯರು ಕೊಟ್ಟಿರುವ ವಾಗ್ದಾನದಂತೆ ಎಲ್ಲರೂ ದೊಡ್ಡ ದ್ಯಾವರಗಳನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ವಿಷಯ. ಅಂತಹ ಸಂದರ್ಭದಲ್ಲಿ ದಿನಾಂಕ 6 ಮತ್ತು 7ನೇ ತಾರೀಕು, 6ನೇ ತಾರೀಕು ಪ್ರಾರಂಭವಾಯಿತು, ಇವತ್ತು ಮತ್ತೆ ಪ್ರಾರಂಭವಾಗಿದೆ. 5 ದಿವಸಗಳ ಕಾಲ ಈ ಒಂದು ದೊಡ್ಡ ದ್ಯಾವರಗಳ ಕಾರ್ಯಕ್ರಮ ನಡೀತದೆ. ಅಂತಹ ಸಂದರ್ಭದಲ್ಲಿ ಇವತ್ತಿನ ದಿವಸ ಈ ಒಂದು ಗೋತ್ರ ದೇವತೆ ಆಗಿರ್ತಕ್ಕಂತಹ ಕರಗದಮ್ಮ ದೇವಿಗೆ ಬೆಳಗ್ಗೆಯಿಂದ ಮೂಲ ಕರಗಗಳ ಹೊರತೆಗೆಯುವುದು, ತದನಂತರ ಕಲಶ ಸ್ಥಾಪನೆ, ಅಖಂಡಲ ಸ್ಥಾಪನೆ, ಆಮೇಲೆ ಗಣೇಶ ಪೂಜೆ, ತದನಂತರ ಶ್ರೀ ದೇವಿಗೆ ಪಂಚಾಮೃತ ಅಭಿಷೇಕ, ತದನಂತರ ಷೋಡಶೋಪಚಾರ ಪೂಜೆ ಹಾಗೂ ತಾಯಿಗೆ ಮಡಿಲು ತುಂಬತಕ್ಕಂತಹ ಕಾರ್ಯಕ್ರಮಗಳು ಈಗ ಮುಗ್ದಿದೆ. ಇದಾದ್ಮೇಲೆ ಇನ್ನು 2 ದಿವಸಗಳ ಕಾಲ ನಮ್ಮ ಸಂಪ್ರದಾಯದಂತೆ ಪುರಾಣಗಳಲ್ಲಿ ಉಲ್ಲೇಖಿಗೆ ಕುಲದೇವರಿಗೆ, ಇಷ್ಟ ದೇವರಿಗೆ ಮತ್ತು ಆರಾಧ್ಯ ದೇವರುಗಳಿಗೆ ದೀಪ ಮಹೋತ್ಸವ, ತದನಂತರ ಬೆರಳು ಕೊಡ್ತಕ್ಕಂಥ ದ್ಯಾವರ, ಬಂಡಿ ದ್ಯಾವರ, ಕಿವಿ ಚುಚ್ಚೋ ದ್ಯಾವರ, ಈ ರೀತಿಯಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಶಾಸ್ತ್ರಗಳನ್ನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆಚರಣಾರ್ಥಿಗಳು ಭಕ್ತಿಯಿಂದ, ಶ್ರದ್ಧೆಯಿಂದ, ಆನಂದದಿಂದ, ಸಂತೋಷದಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಗಾಂಡಳ್ಳಿ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು ಈ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆ ನಡೀತಕ್ಕಂತ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರವನ್ನ ನೀಡಲಿ ಅಂತ ಇಂತಹ ದೇವತಾ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂತಹ ಎಲ್ಲ ಭಕ್ತಾದಿಗಳು, ಆಚರಣಾರ್ಥಿಗಳು ಹಾಗೂ ರಾಯರ ಗೋತ್ರದವರಿಗೆ ದೇವರು ಆಯು, ಆರೋಗ್ಯ, ಐಶ್ವರ್ಯ, ಆನಂದ, ಸಂತೋಷವನ್ನ ಕೊಡ್ಲಿ ಅಂತ ಮತ್ತೊಮ್ಮೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಂತಹ ಸಂಪ್ರದಾಯಗಳು ನಮ್ಮ ಈ ಒಂದು ಮಾನವ ಕುಲಕೋಟಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ, ಅದನ್ನ ಉಳಿಸ್ಲಿ, ಪೀಳಿಗೆಗಳಿಗೆ ಆ ಒಂದು ಸಂಸ್ಕಾರಗಳ ಪದ್ಧತಿಗಳನ್ನ, ಆ ಸಂಸ್ಕಾರಗಳ ನೀತಿಗಳನ್ನ ಬರಲಿ ಅಂತ ಕೇಳ್ತಾ ಇದ್ದೀನಿ.
ನಿಮ್ಮ ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದೇವರ ಒಂದು ಕೃಪೆ, ಒಂದು ಕಲ್ಯಾಣ ಸಾಗೋದು, ಒಂದು ದೇವರಾಗೋದು, ಒಂದು ದೇವರ ಸೃಷ್ಟಿ, ತಮ್ಮ ಒಂದು ಈ ದಿನ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಈ ದೇವರ ಆಗ್ತಾ ಇದೆಯಲ್ಲ, ಈ ದೇವರ ಕೃಪೆ ಸಂಕಲ್ಪ ಯಾವ ರೀತಿ ಸಿಗಲಿ? ನೋಡಿ, ಇವತ್ತು ಏನು ಈ ಆಚರಣಾರ್ಥಿಗಳು ಸುಮಾರು 1.5 ತಿಂಗಳಿಂದ ಬೇಕಾದಷ್ಟು ಸಭೆಗಳನ್ನ ಮಾಡಿ ಆಗು ಹೋಗುಗಳನ್ನ ಚರ್ಚನೆ ಮಾಡಿ ಯಾವ ರೀತಿ ನಡಿಬೇಕು ಅಂತಂದೇಳಿ ತೀರ್ಮಾನಿಸಿ ಮಾಡ್ತಾ ಇದ್ದಾರೆ. ಅವರ ಶ್ರದ್ಧಾಭಕ್ತಿಗಳಿಗೆ ಅವರು ಒಂದು ಪಡ್ತಕ್ಕಂತಹ ಆ ಕಷ್ಟ ಏನಿದೆ ಅದನ್ನು ಮರೆತು ಸಂತೋಷದಿಂದ ನಾವು ದೇವರುಗಳನ್ನ ಮಾಡ್ತೀವಿ ಅಂತ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರಲಿ. ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲಾನು ಆ ಕೃಪಕಟಾಕ್ಷ ದೇವಿ ಅವರಿಗೂ ಅವರ ವಂಶಸ್ಥರಿಗೂ ಅವರ ಗೋತ್ರಸ್ಥರಿಗೂ ಅವರ ಕುಲಸ್ಥರಿಗೂ ಹಾಗೂ ಈ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಈ ಒಂದು ನಮ್ಮ ನಾಡಕ್ಕೆ, ರಾಜ್ಯಕ್ಕೆ ಹಾಗೂ ಈ ಭೂಮಂಡಲಕ್ಕೆ ಸಹ ಆ ಒಂದು ಪ್ರತಿಫಲ ಬರಲಿ. ಸರ್ವೇ ಜನ ಸುಖಿನೋ ಭವಂತು. ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ದೊಡ್ಡ ಜಾವರ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಎಲ್ಲ ಕುಟುಂಬಸ್ಥರು, ಸುತ್ತಮುತ್ತ ಗ್ರಾಮಸ್ಥರು, ಎಷ್ಟು ಊರುಗಳು, ಎಷ್ಟು ದೇವಸ್ಥಾನ, ಯಾವ ರೀತಿ ದೇವರ ಕೃಪೆ? ಇಲ್ಲಿ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ರಾಯರ ಗೋತ್ರದವರು ಈ ಒಂದು ಕರಗದಮ್ಮನ ದೇವಸ್ಥಾನದ ನಿರ್ಮಾಪಣೆ ಮಾಡಿ ಪೂರ್ವಿಕರಂತೆ ಬಂದಿದ್ದಾರೆ. ಈ ಒಂದು ಕರಗದಮ್ಮ ದೇವಸ್ಥಾನಕ್ಕೆ 11 ಗ್ರಾಮಗಳು ಈ ಕರಗದಮ್ಮನ ರಾಯರ ಗೋತ್ರದಕ್ಕೆ ಸೇರಿರ್ತಕ್ಕಂಥವರು ಅಂತ ಇಂದಿನ ಶಾಸನಗಳಲ್ಲಿ ತಿಳಿದು ಬಂದಿದೆ. ಅದರ ಪ್ರಕಾರವಾಗಿ ಇವತ್ತು 7 ಗ್ರಾಮಗಳು ಸೇರಿ ಈ ದೊಡ್ಡ ದೇವರುಗಳ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆಚರಣೆ ಸಂದರ್ಭದಲ್ಲಿ ಆ ದೊಡ್ಡ ದೇವರುಗಳ ಒಂದು ಅಂತಿಮವಾಗಿ ಕೊನೆಯ ದಿವಸ ದೊಡ್ಡ ದೇವರುಗಳ ಪಡಿತಕ್ಕಂತಹ ಒಂದು ಕಾರ್ಯಕ್ರಮ ಇದೆ. ಅಂದ್ರೆ ದಂಪತಿಗಳು ಜೋಡಿ, ಅಂದ್ರೆ ಜಾಯಿಂಟ್ ಏನಿದೆ, ಜೋಡಿ ಸಮೇತವಾಗಿ ಕರಗಳನ್ನ ದೀಪ ಎತ್ಕೊಂಡು ಹೋಗ್ತಾರೆ. ಅದ್ರ ಪ್ರಕಾರ ಹೋಗಿ ದೊಡ್ಡ ದೇವರ ಪ್ರತಿಜ್ಞಾ ಒಂದು ಮಹೋತ್ಸವ ಕೂಡ ಇವತ್ತು ನಡೀತದೆ. ಹಾಗಾಗಿ ಅವರ ಕೃಪಕಟಾಕ್ಷ ಅಂದ್ರೆ ಕಾಲಭೈರವೇಶ್ವರನ ಕೃಪಕಟಾಕ್ಷ ಸದಾ ಈ ಒಂದು ರಾಯರ ಗೋತ್ರದ ಮೇಲೆ ಇರಲಿ. ಹಾಗೂ ಕಾಲ ಕಾಲಕ್ಕೆ ಆ ದೇವತೆಗಳ ಕೃಪಕಟಾಕ್ಷದಿಂದ ಮಳೆ ಬರಲಿ, ಬೆಳೆ ಬೆಳಿಲಿ, ಬೆಳೆ ಬೆಳೀರ್ತಕ್ಕಂಥಗೆ ಉತ್ತಮವಾದ ಬೆಲೆನೂ ಸಿಗಲಿ, ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಮತ್ತೊಮ್ಮೆ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ದೊಡ್ಡದೇವರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಈ ಒಂದು ವ್ಯಾಪ್ತಿಗೆ ಬರುವ 7 ಗ್ರಾಮಗಳ ನಿಮ್ಮ ಒಂದು ಗೋತ್ರ ಎಲ್ಲಾ ಒಂದು ಜನರು, ಸುಮಾರು ಒಂದು ಹಿರಿಯರ ಕಾಲದ ಒಂದು ಮಾರ್ಗದರ್ಶನ, ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದೆ ಇದೇ ರೀತಿ ಯಾವ ರೀತಿಯ ಒಂದು ನಿಮ್ಮ ಒಂದು ಕಾರ್ಯರೂಪಕ್ಕೆ ಒಂದು ಅದೇ ನಾವು ದಾಖಲೆಗಳಲ್ಲಿ ನೋಡಿದಾಗ ನಮಗೆ ಸಿಕ್ಕಿರೋದು ಬರೀ ಒಂದು 70-80 ವರ್ಷಗಳ ಇತಿಹಾಸ ಅಷ್ಟೇ ಸಿಕ್ಕಿದೆ. ಅದಕ್ಕೆ ಇನ್ನಿಂದನೂ ಇತ್ತು ಅಂತ ಹೇಳ್ತಾ ಇದ್ರು ನಮ್ಮ ತಾತಂದ್ರು. ಬಟ್ ನಮಗೆ ದಾಖಲೆಗಳಲ್ಲಿ ಒಂದು 70-80 ವರ್ಷ ಹಿಂದೆಯಿಂದ ಇತ್ತು ಅಂತ. ಒಂದು ಸರಿಸುಮಾರು 65 ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡಿ ಅದು ಬಿಟ್ಟ ಮೇಲೆ ನಿನ್ನೆ ವರ್ಷನೇ ಮಾಡಿದ್ದು. ಅದಾದ್ಮೇಲೆ ನಾವು ಇವತ್ತು ಈ ವರ್ಷನೂ ಮತ್ತೆ ಮಾಡ್ತಾ ಇದೀವಿ. ಮುಂದೆ ಇದೇ ರೀತಿ ನಾವು ಆಚರಣೆ ಮಾಡ್ಕೊತಾ ಹೋಗ್ತೀವಿ. ಪ್ರತಿ ವರ್ಷವೂ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಈ ಒಂದು ನಿಮ್ಮ ಒಂದು ಗೋತ್ರದ ಎಲ್ಲ ಗ್ರಾಮಸ್ಥರು, ನಿಮ್ಮ ಕುಲಬಾಂಧವರು, ಸಮಸ್ತ ಜನತೆ, ಊರಿನ ಎಲ್ಲ ಜನರ ಒಂದು ವಿಶೇಷತೆ ಈ ದಿನ ಈ ದೇವಸ್ಥಾನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲೂ ಇದೇ ರೀತಿ ಹಮ್ಮಿಕೊಳ್ತೀವಿ. ಹೌದು, ಯಾಕೆಂತಂದ್ರೆ ನಾವು ಒಂದ್ಸತಿ ನಾವು ಏನೇ ಒಂದು ಆಚರಣೆ ವಿಚಾರಗಳು ಪ್ರಾರಂಭ ಮಾಡಿದಾಗ ನಾವು ಯಾವುದೇ ಕಾರಣಕ್ಕೂ ಅದನ್ನ ನಾವು ಬಿಡಬಾರದು. ನಮ್ಮ ಆಚರಣೆನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಪೀಳಿಗೆಗೂ ಕೂಡ ಅದು ಒಳ್ಳೇದಾಗಬೇಕಾಗ್ತದೆ, ನಮ್ಮ ಹಿರಿಯರಿಗೂ ಒಳ್ಳೇದಾಗಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ತರ ಈ ಆಚರಣೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಗ್ರಾಮದಲ್ಲಿ ನಾವು ದೊಡ್ಡ ದೇವರುಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ದೊಡ್ಡ ದೇವರ ಕಾರ್ಯಕ್ರಮ ದಿನಾಂಕ 6ನೇ ತಾರೀಕಿಂದ ಪ್ರಾರಂಭ ಆಗಿ 10ನೇ ತಾರೀಕುವರೆಗೂ 5 ದಿನಗಳ ಕಾಲ ನಡೀತದೆ. ಎಲ್ಲ ಶಾಶ್ವತವಾಗಿ ನಮ್ಮ ಏನು ರಾಯರ್ ಗೋತ್ರದವ್ರಿಗೆ ಅನುಕೂಲ ಆಗಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ನಮ್ಮ ದೇವ್ರಿಗೆ ಸಂಬಂಧಪಟ್ಟಂಗೆ ನಮ್ಮ ಗೋತ್ರಕ್ಕೆ ಸಂಬಂಧಪಟ್ಟಂಗೆ ರಾಯರ್ ಗೋತ್ರದವರು, ಬಿಸ್ನಳ್ಳಿ ಗ್ರಾಮದವರು, ಮಾಸ್ತೇನಹಳ್ಳಿ ಗ್ರಾಮದವರು, ಮತ್ತೆ ಪಕ್ಕದಲ್ಲಿ ಕಾಡದೇವನಹಳ್ಳಿ ಇಲ್ಲ, ಹೂವಳ್ಳಿ, ಬಂಗವಾದಿ, ಬೂರನಹಳ್ಳಿ, ಹೂವಳ್ಳಿ, ಮಾರ್ಜನಹಳ್ಳಿ, ಇದರ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇದೀವಿ. ಇಲ್ಲಿ ಸೂರಂಡಹಳ್ಳಿ, ಇವತ್ತು ಇಲ್ಲಿ ಒಟ್ಟು ಅರಿಕೇರಿ, ಒಟ್ಟು 7 ಗ್ರಾಮದವ್ರು ಮಾತ್ರ ಈಗ ಆಚರಣೆ ಮಾಡ್ತಾ ಇದೀವಿ. ಇದು ತಲಾಂತರಾಂತರಗಳಿಂದ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ಬಾಕಿ ಇತ್ತು. ಕಳೆದ ವರ್ಷ ಕೂಡ ನಾವು ಆಚರಣೆ ಮಾಡಿದ್ವಿ. ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಈ ವರ್ಷನೂ ಮಾಡ್ತಾ ಇದ್ದೀವಿ. ಮತ್ತೆ ಈಗ ನಮ್ಮ ಗ್ರಾಮದಲ್ಲಿ ಒಟ್ಟು 5 ದೇವರುಗಳು, ಪಟಾಲಮ್ಮನು, ಚೌಡೇಶ್ವರಮ್ಮನು, ಮತ್ತೆ ಶಿವಪಾರ್ವತಿ, ಮಾರಮ್ಮ ಗಂಗಮ್ಮ, ಮತ್ತೆ ನಮ್ಮ ಕರಗದಮ್ಮ ಮೂಲ ದೇವರು ಎಲ್ಲರಿಗೂ ಕೂಡ ನಾವು ದೀಪೋತ್ಸವಗಳನ್ನ ಮಾಡಿ ಆ ದೇವಿಗಳಿಗೆ ಶಾಂತಿಯನ್ನು ಮಾಡಿ ನಂತರ ಕೊನೆಯ ದಿನ ನಾವು ಎಲ್ಲ ದೊಡ್ಡ ದೇವರ ತಗೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ನಾವು ಬಿಸ್ನಳ್ಳಿ ಗ್ರಾಮಸ್ಥರು.
ಆದರೆ ಇದೇ ಒಂದು ಕುಲ ಸಂಪ್ರದಾಯಸ್ಥರು ರಾಯರ ಗೋತ್ರದವರು ನಾವು ಇದು ವರ್ಷಗಳಿಂದ ನಿಂತೋಗಿದ್ರು ಕೂಡ ಈಗ ಮಾಡಬೇಕು ಒಂದು ಬಹಳ ಒಂದು ದೈವ ಪ್ರೇರಣೆಯಾಗಿರುತ್ತೆ. ಅದರಿಂದ ನಾವು ಸುಖ ಸಂತೋಷ ಕೊಡಲಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಈ ದ್ಯಾವರವನ್ನು ಮಾಡ್ತಾ ಇದ್ದೀವಿ.